ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಕರ್ನಾಟಕದ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ಮಾಹಿತಿಗೋಸ್ಕರ ಕಾಯ್ದು ಕೊಡ್ತಿದ್ರು ನೋಡಿ, ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಭರ್ಜರಿ ಗುಡ್ ನ್ಯೂಸ್ ಏನಂದರೆ, ಉಚಿತ ಬಸ್ ಪಾಸಿಗೆ ಅರ್ಜಿ ಹೇಗೆ ಸಲ್ಲಿಸುವುದು ಅಂತ ಇದೇ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಯಾರೆಲ್ಲ ಅಂದರೆ ಹಣವನ್ನು ಕೊಟ್ಟು ಪಾಸ್ ತೆಗೆದುಕೊಂಡಿದ್ದೀರಾ ನೋಡಿ, ಅವರಿಗೆ ಹಣ ಯಾವಾಗ ರಿಫಂಡ್ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ. ಮತ್ತು ಹೊಸ ಪಾಸ್ಗೆ ಅರ್ಜಿ ಹೇಗೆ ಸಲ್ಲಿಸುವುದು ಮತ್ತು ಎಲ್ಲಿ ಹೋಗಿ ಸಲ್ಲಿಸುವುದು, ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಹಣ ತುಂಬಬೇಕಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಹೌದು ವಿದ್ಯಾರ್ಥಿಗಳೇ, ಈಗ CM ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಟ್ಟ ನಂತರ DK ಶಿವಕುಮಾರ್ ಸರ್ ಅವರು ನಮ್ಮ ರಾಜ್ಯದ CM ಆಗಿ ಆಯ್ಕೆಯಾದರು. ಆಯ್ಕೆಯಾದ ದಿನವೇ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ರು. ಅದೇನೆಂದರೆ ಉಚಿತ ಬಸ್ ಪಾಸು. ಅಂದರೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಹೇಗಿತ್ತೆ ನೋಡಿ, ಆಧಾರ್ ಕಾರ್ಡ್ ತೋರಿಸಿದರೆ ಅವರು ಎಲ್ಲಿ ಕೂಡ ನಮ್ಮ ಕರ್ನಾಟಕದ ಮಹಿಳೆಯರು ಎಲ್ಲಿ ಬೇಕಾದರೂ ಅಲಿದಾಡಬಹುದಿತ್ತು. ಆದರೆ ಈಗ DK ಶಿವಕುಮಾರ್ ಸರ್ ಅವರು CM ಆದ ತಕ್ಷಣ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಅಂದರೆ ಯಾರೆಲ್ಲ ಸ್ಟೂಡೆಂಟ್ಗಳಿದ್ದಾರೆ ನೋಡಿ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತು. ಅದೇನೆಂದರೆ ಇನ್ನು ಮುಂದೆ ನೀವು ಕೂಡ ಯಾವುದೇ ರೀತಿ ಹಣ ಕಟ್ಟದೆ, ಹಣ ಪಾವತಿ ಮಾಡದೆ ನೀವು ಕೂಡ ಉಚಿತವಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಕೂಲ್ಗೆ ಮತ್ತು ತಮ್ಮ ಕಾಲೇಜುಗಳಿಗೆ ಹೋಗಲು ಒಂದು ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಉಚಿತ ಬಸ್ ಪಾಸಿಗೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ನೋಡಿ ಇಲ್ಲಿ. ಮತ್ತು ಯಾರೆಲ್ಲ ಹಣ ಕೊಟ್ಟು ಪಾಸ್ ಖರೀದಿಸಿದ್ದೀರಾ ನೋಡಿ, ಅವ್ರಿಗೆ 15 ದಿನಗಳಲ್ಲಿ ಹಣ ರಿಫಂಡ್ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿದೆ. ಅಂದರೆ ಈಗಾಗಲೇ ಯಾರೆಲ್ಲ ಹಣವನ್ನು ಕೊಟ್ಟು ಪಾಸ್ ತೆಗೆದುಕೊಂಡಿದ್ದೀರಾ ನೋಡಿ ತಮ್ಮ ಕಾಲೇಜಿನಲ್ಲಿ, ತಮ್ಮ ಶಾಲೆಯಲ್ಲಿ, ಅವರಿಗೆ ಹಣ 15 ದಿನಗಳಲ್ಲಿ ರಿಫಂಡ್ ಮಾಡುತ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಅದು ಒಂದು ಮಾಹಿತಿ ಬಂದಿದೆ. ಹಾಗಾದರೆ ನೀವು ಉಚಿತ ಬಸ್ ಪಾಸ್ಗೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಅಂದರೆ, ಮತ್ತು ಇದಕ್ಕೆ ಬೇಕಾದ ದಾಖಲಾತಿಗಳು ಏನಂತ ಇಲ್ಲಿ ತಿಳಿಸಿಕೊಡುತ್ತೇನೆ ನೋಡಿ. ಅರ್ಜಿ ಸಲ್ಲಿಸುವ ವಿಧಾನ: ವಿದ್ಯಾರ್ಥಿಗಳು ಉಚಿತ ಪಾಸ್ಗಳನ್ನು ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಹೌದು ಸ್ನೇಹಿತರೆ, ನೀವು ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಯಾವುದೇ ಶುಲ್ಕ ಇರುವುದಿಲ್ಲ. ಹೌದು ಸ್ನೇಹಿತರೆ, ನೀವು ಖುದ್ದಾಗಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಯಾವುದೇ ರೀತಿ ₹1 ಕೂಡ ಶುಲ್ಕವಿರುವುದಿಲ್ಲ ಅಂತ ಒಂದು ಮಾಹಿತಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ನೀವು ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಿದರೆ ₹30 ಸೇವಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಒಂದು ವೇಳೆ ಕರ್ನಾಟಕವನ್ನು ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಿದರೆ ನೀವು ₹30 ಕೊಟ್ಟು ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಮಾಹಿತಿ ಬರ್ತಾ ಇದೆ. ನೀವು ಕೂಡ ಮೊಬೈಲ್ನಲ್ಲಿ ಸ್ವತಃ ನೀವು ಕೂಡ ಅರ್ಜಿ ಸಲ್ಲಿಸಬಹುದು. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಗ್ರಾಮದಲ್ಲಿ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರುವನ್ನು ಈ ಥರದ ಒಂದು ಇದನ್ನಿರ್ತವೆ ನೋಡಿ, ಒಂದು ಟೆಂಡರ್ ಕೊಟ್ಟಿರ್ತಾರೆ ಅವ್ರಿಗೆ, ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅವರು ನಿಮಗೆ ಅರ್ಜಿ ಸಲ್ಲಿಸಿ ಕೊಡುತ್ತಾರೆ. ಸೊ ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಸಂಪೂರ್ಣವಾಗಿ ಮಾಹಿತಿಯಾಗಿತ್ತು. ಮತ್ತು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಂದರೆ, ಮುಖ್ಯವಾಗಿ 1ನೇದಾಗಿ ಆಧಾರ್ ಕಾರ್ಡ್ ಬೇಕು, 2ನೇದಾಗಿ ವಿದ್ಯಾಸಂಸ್ಥೆಗೆ ಸೇರಿರುವ ದಾಖಲಾತಿ ರಸೀದಿ. ಹೌದು ಸ್ನೇಹಿತರೆ, ನೀವು ವಿದ್ಯಾಸಂಸ್ಥೆಗೆ ಅಂದರೆ ನಿಮ್ಮ ಶಾಲೆಗೆ ಸೇರಿರ್ತೀರ ಅಥವಾ ಕಾಲೇಜಿಗೆ ಸೇರಿರ್ತೀರ ನೋಡಿ, ಅಲ್ಲಿಯೇ ಒಂದು ದಾಖಲಾತಿ ರಸೀದಿ ಬೇಕು ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಹೌದು ಸ್ನೇಹಿತರೆ, ನೀವೀಗ ಸದ್ಯದಲ್ಲಿ ತೆಗೆದುಕೊಂಡಿರುವ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತದೆ. ಯಾವುದೇ ಸೈಬರ್ ಸೆಂಟರ್, ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಆನ್ಲೈನಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಮಾಹಿತಿ ಹೇಳಿದ್ದಾರೆ. ಮತ್ತು ಪಾಸ್ ಅಪ್ಲಿಕೇಶನ್ಗೆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಸೀಲ್ ಮತ್ತು ಸಹಿ ಬೇಕಂತ ಅದನ್ನೂ ಒಂದು ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿ ಪಾಸ್ಗೆ ಅರ್ಹ ಎಂದಾಗ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತದೆ ಅಂತೆ. ಹೌದು ಸ್ನೇಹಿತರೆ, ನೀವೆಲ್ಲ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ತಕ್ಷಣ ನೀವು ಅರ್ಹರಿದ್ದೀರಾ ಅಂತ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ ಅಂತ ಒಂದು ಮಾಹಿತಿ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಯಾರೆಲ್ಲ ಏನು ಕರ್ನಾಟಕ ರಾಜ್ಯದ
ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರ ನೋಡಿ ಅವ್ರಿಗೆ ಉಚಿತ ಫ್ರೀ ಬಸ್ ಪಾಸ್ ತೆಗಿಸಬೇಕಂದ್ರೆ ಸಂಪೂರ್ಣವಾಗಿ ನಾಳೆನೇ ಹೋಗಿ, ಈಗ ನಿನ್ನೆಯಿಂದನೇ ವೆಬ್ಸೈಟ್ ಓಪನ್ ಆಗಿದೆ. ಆದ ಕಾರಣ ಬೇಗನೆ ಹೋಗಿ ನೀವು ಕೂಡ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಇದಾಗಿತ್ತು ವಿದ್ಯಾರ್ಥಿಗಳ ಇವತ್ತಿನ ಈ ವಿಡಿಯೋದಲ್ಲಿ ಉಚಿತ ಬಸ್ ಪಾಸ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.